ಶಕ್ತಿ ಸೌಧಕ್ಕೂ ಕೂಡ ಗ್ರಹಣದ ಎಫೆಕ್ಟ್ ಜೋರಾಗಿ ತಟ್ಟಿದೆ. ಖಾಲಿ ಖಾಲಿ ಹೊಡಿತಾ ಇದೆ ವಿಧಾನಸೌಧ. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಸಚಿವರು ಶಕ್ತಿ ಸೌಧಕ್ಕೆ ಬರ್ತಾ ಇಲ್ಲ. ವಿಧಾನಸೌಧದಲ್ಲಿ ಸಚಿವರ ಕೊಠಡಿಗಳು ಕೂಡ ಇವತ್ತು ಬಂದ್ ಆಗಿದೆ. ಗ್ರಹಣದ ಎಫೆಕ್ಟ್ ಸಾಕಷ್ಟು ಜೋರಾಗಿ ತಟ್ಟಂಗಿದೆ. ಎಸ್ಪೆಷಲಿ ಸಚಿವರು ಯಾರೂ ಕೂಡ ಇವತ್ತು ಬಂದಿಲ್ಲ. ವಿಧಾನಸೌಧದಲ್ಲಿ ಎಲ್ಲ ರೂಮ್ಗಳು ಕೂಡ ಖಾಲಿ ಖಾಲಿ ಹೊಡಿತಾ ಇದೆ. ಶಕ್ತಿ ಸೌಧಕ್ಕೂ ಕೂಡ ಈಗ ಗ್ರಹಣದ ಎಫೆಕ್ಟ್ ಜೋರಾಗಿ ತಟ್ಟಂಗೆ ಕಾಣ್ತಾ ಇದೆ. ವಿಧಾನಸೌಧನೇ ಖಾಲಿ ಖಾಲಿ ಹೊಡಿತಾ ಇದೆ. ಎಲ್ಲ ಕಡೆ ಬಿಕೋ ಬಿಕೋ ಅನ್ನುವಂತ ವಾತಾವರಣ ನಿರ್ಮಾಣ ಆಗಿರೋದು. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಸಚಿವರು ಕೂಡ ಈಗ ವಿಧಾನಸೌಧಕ್ಕೆ ಕಾಲಿಡ್ತಾ ಇಲ್ಲ. ಗ್ರಹಣದ ಬಿಸಿ ನಮ್ಗೇನ್ ತಟ್ಟುಬಿಡುತ್ತೋ ಅನ್ನೋ ಭಯದಲ್ಲಿ ಬಹುಶಃ ಎಲ್ಲ ಜನಪ್ರತಿನಿಧಿಗಳು ಕೂಡ ಇದ್ದಾರೆ ಅನ್ಸುತ್ತೆ. ಜನರಿಗಿಂತ ಜಾಸ್ತಿ ಜನಪ್ರತಿನಿಧಿಗಳಿಗೆ ಈ ಗ್ರಹಣದ ಬಿಸಿ ತಟ್ಟಂಗೆ ಕಾಣ್ತಾ ಇದೆ. ಯಾಕಂದ್ರೆ ಇದಕ್ಕೆ ಉದಾಹರಣೆಯಾಗೋದು ವಿಧಾನಸೌಧದಲ್ಲಿ ಈಗ ಸಚಿವರ ಕೊಠಡಿಗಳೆಲ್ಲ ಬಂದ್ ಆಗಿದೆ. ಯಾವೊಬ್ಬ ಸಚಿವ ಕೂಡ ಅಲ್ಲಿ ಕಂಡು ಬರ್ತಾ ಇಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ವಿಧಾನಸೌಧ ಈಗ ಖಾಲಿ ಖಾಲಿ ಹೊಡಿತಾ ಇದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್. ಜನರಿಗಿಂತ ಜಾಸ್ತಿ ಬಹುಶಃ ಜನಪ್ರತಿನಿಧಿಗಳು ಈ ರೀತಿ ಗ್ರಹಣನ ನಂಬ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಆಗುತ್ತೆ ಅನ್ಸುತ್ತೆ. ಸೊ ಯಾರು ಬಂದಿಲ್ವಾ ಮಿನಿಸ್ಟರ್ ಆಗ್ಲಿ MLA ವಿಧಾನಸೌಧದಲ್ಲಿ? ಈಗ ಖಂಡಿತವಾಗ್ಲೂ ಶರ್ಮಿತಾ, ಉಪದೇಶ ಸುಲಭ ಆದ್ರೆ ಆಚರಣೆ ಕಷ್ಟ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಯಾಕಂದ್ರೆ ಗ್ರಹಣ ಇತರದ ಯಾವುದೇ ವಿಚಾರ ಇದನ್ನು ಕೂಡ ಅದು ವೈಜ್ಞಾನಿಕವಾಗಿ ತೆಗೆದುಕೊಳ್ಬೇಕು, ನಂಬಿಕೆಗಿಂತ ಹೆಚ್ಚಾಗಿ ಅಂತೂ ಕೂಡ ಈ ಮಾತನ್ನ ಹೇಳ್ತಾರೆ. ಜನಪ್ರತಿನಿಧಿಗಳು ಅತಿ ಹೆಚ್ಚಾಗಿ ಹೇಳ್ತಾರೆ. ಆದ್ರೆ ಇವತ್ತು ವಿಧಾನಸೌಧಕ್ಕೆ ಬಂದು ನೋಡಿದಂತ ಸಂದರ್ಭದಲ್ಲಿ ಇಲ್ಲಿ ಆಚರಣೆ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಅದು ಹಿಂದೇಟಾಗ್ತಾರೆ. ವಿಧಾನಸೌಧ ಬಂದಂತ ಸಂದರ್ಭದಲ್ಲಿ ಸಚಿವರುಗಳು ಕೂಡ ಯಾರು ಇಲ್ಲ. ಇಲ್ಲಿ ಖಾಲಿ ಖಾಲಿ ಹೊಡಿತಾ ಇದೆ. ಕಾರಿಡಾರ್ ಇರ್ಬೋದು, ಸಚಿವರ ಕೊಠಡಿ ಇರ್ಬೋದು, ಬಹಳಷ್ಟು ಕಡೆಯಲ್ಲಿ ನೋಡಿದಾಗ ಎಲ್ಲವೂ ಕೂಡ ಖಾಲಿ ಖಾಲಿ. ಅಂದ್ರೆ ಎಲ್ಲರೂ ಕೂಡ ಗ್ರಹಣದ ಒಂದು ಎಫೆಕ್ಟ್ ನಮ್ಗೆ ಆಗ್ಬಹುದು ಅನ್ನೋ ಭಯದಲ್ಲಿ ಇದ್ದಂತೆ ಕಾಣ್ತಾ ಇದೆ. GT ದೇವೇಗೌಡರನ್ನು ಹೊರತುಪಡಿಸಿ ಉಳಿದ ಯಾವ ಸಚಿವರು ಕೂಡ ಈವರೆಗೆ ವಿಧಾನಸೌಧಕ್ಕೆ ಬಂದಿಲ್ಲ. ಆ ಕಡೆಯಲ್ಲಿ ವಿಕಾಸಸೌಧದಲ್ಲೂ ಕೂಡ ಖಾಲಿ ಖಾಲಿ ಹೊಡಿತಾ ಇದೆ. ಇನ್ನು ಇದು ಸ್ಪಷ್ಟವಾಗಿ ಗೋಚರ ಆಗೋದು ಹೇಗೆಂದ್ರೆ ವಿಧಾನಸೌಧಕ್ಕೆ ಬಂದ ತಕ್ಷಣದಲ್ಲಿ ರಸ್ತೆ ಇಕ್ಕೆಲೆಗಳಲ್ಲಿ ಅಕ್ಕಪಕ್ಕದಲ್ಲಿ ವಾಹನಗಳು ಕೂಡ ತುಂಬಿ ತುಳುಕ್ತಾ ಇತ್ತು. ಪಾರ್ಕಿಂಗ್ ಎಲ್ಲವೂ ಕೂಡ ಫುಲ್ ಆಗಿರ್ತಾ ಇತ್ತು. ಆದ್ರೆ ಅಲ್ಲಿ ಒಂದೇ ಒಂದು ವಾಹನ ಕೂಡ ಕಾಣ್ತಾ ಇಲ್ಲ. ವಿಧಾನಸೌಧ ಕೂಡ ನೋಡ್ಬೋದು, ಫುಲ್ ಖಾಲಿ ಖಾಲಿ ಇದೆ. ವಿಧಾನಸೌಧ, ವಿಕಾಸಸೌಧ ಸುತ್ತಮುತ್ತಲ ಎಲ್ಲೂ ಕೂಡ ವಿಧಾನಸೌಧ ಆವರಣದಲ್ಲಿ ಎಲ್ಲಾ ಕಡೆ ಕೂಡ ಖಾಲಿ ಖಾಲಿ ಇದೆ. ಹಾಗಾಗಿ ಗ್ರಹಣದ ಎಫೆಕ್ಟ್ ತಮ್ಗಾಗ್ಬಹುದು. ಅದರಲ್ಲೂ ಕೂಡ ಮೈತ್ರಿ ಸರ್ಕಾರ ಎಷ್ಟೊತ್ತಿಗೆ ಏನಾಗುತ್ತೆ ಅನ್ನೋ ಭಯ ಜನಪ್ರತಿನಿಧಿಗಳು ಸಹಜವಾಗಿ ಇದ್ದೇ ಇದೆ. ಆ ಕಾರಣಕ್ಕಾಗಿ ಯಾವುದೇ ರೀತಿಯ ಸಮಸ್ಯೆ ಎದುರಿಸ್ಕೊಳ್ಳೋದು ಬೇಡ, ತಂದೊಡ್ಕೊಳ್ಳೋದು ಬೇಡ ಅಂತ ಹೇಳೋ ಕಾರಣಕ್ಕಾಗಿ ಸಚಿವರೆಲ್ಲರೂ ಕೂಡ ವಿಧಾನಸೌಧ ಮುಖ ಮಾಡದೇನೆ ಮನೆ ಕಡೆನೆ ಉಳಿದಂತೆ ಕಾಣ್ತಾ ಇದೆ. ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗಿದ್ದಾರೆ ಕೂಡ ಕೆಲವರು. ಹಾಗಾಗಿ ವಿಧಾನಸೌಧಕ್ಕೆ ಇವತ್ತು ಯಾರು ಬಂದ್ರು ಕೂಡ ಅವ್ರ ಕೆಲಸ ಆಗೋದು ಬಹಳ ಕಷ್ಟ ಇದೆ. ವಿಧಾನಸೌಧ ಸಂಪೂರ್ಣ ಖಾಲಿ ಖಾಲಿ ಆಗಿರೋದ್ರಿಂದ ಅಧಿಕಾರಿಗಳು ಕೂಡ ಸಾಕಷ್ಟು ಜನ ಬಂದಿಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಕೆಲ ಕಡೆ ಹೋದಲ್ಲಿ ಬೇರೆ ಬೇರೆ ಮೀಟಿಂಗ್ ಹೋಗಿದ್ದಾರೆ ಅನ್ನೋ ಮಾತುಗಳು ಹೇಳ್ತಾ ಇದ್ದಾರೆ. ಆದ್ರೆ ವಿಧಾನಸೌಧ, ವಿಕಾಸಸೌಧದಲ್ಲಿ ಇವತ್ತು ತುಂಬಿ ತುಳುಕ್ತಾ ಇದ್ದಂತ ಜನರನ್ನ ನೋಡುವಂತ ಪರಿಸ್ಥಿತಿ ಇಲ್ಲ. ಸಂಪೂರ್ಣ ಖಾಲಿ ಖಾಲಿಯಾಗಿ ಕಾಣ್ತಾ ಇದೆ ಶರ್ಮಿತಾ. ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.